ಇನ್ನೇನು ಕೆಲವು ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದೆ. ಆದರೂ ಇಲ್ಲಿಯವರೆಗೂ ಬೆಳಗಾವಿ ಬಳ್ಳಾರಿ ನಾಲೆಯ ಹೂಳೆತ್ತದ ಕಾರಣ ರೈತರಿಗೆ ಆತಂಕ ಎದುರಾಗಿದೆ. ಸಂಬಂಧಿಸಿದ ಜನಪ್ರತಿನಿಧಿಗಳು ಸಂಭಾವ್ಯ ಸಮಸ್ಯೆಯನ್ನ ಅಲೋಕಿಸಿ ರೈತರನ್ನ ಬದುಕಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಹೌದು, ಬೆಳಗಾವಿ ಅನಗೋಳ ಮತ್ತು ಶಾಪುರ್ ವಡ್ಗಾಂವ್ ಹಲಗಾ ಪ್ರದೇಶದಿಂದ ಬಳ್ಳಾರಿ ನಾಲೆಯು ಹಾದು ಹೋಗುತ್ತದೆ. ಇದಕ್ಕೆ ಹೊಂದಿಕೊಂಡಿರುವ ಜಮೀನುಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆಯಲಾಗುತ್ತದೆ. ಅದೇ ರೀತಿ ಹಿಂಗಾರು ಹಂಗಾಮಿನಲ್ಲಿ ಚನ್ನಂಗಿ, ಕಡ್ಲಿ, ಗೋಧಿ ತರಕಾರಿಗಳನ್ನ ಬೆಳೆಯಲಾಗುತ್ತದೆ. ಕಳೆದ ಬಾರಿ ಶಾಸಕರು ಬಳ್ಳಾರಿ ನಾಲೆಯ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ ಮಂಜೂರಾಗಿಸುವುದಾಗಿ ತಿಳಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಯಾವುದೇ ಕಾಮಗಾರಿಕೆಗಳು ಆರಂಭವಾಗಿಲ್ಲ. ಕಳೆದ ಹಲವು ವರ್ಷಗಳಿಂದ ಇದರ ಹೂಳೆತ್ತದ ಕಾರಣ ಮಳೆಗಾಲದಲ್ಲಿ ನೀರು ತುಂಬಿ ಇದರ ಪಕ್ಕದಲ್ಲಿರುವ ರೈತರ ಜಮೀನಿಗೆ ನೀರು ನುಗ್ಗುತ್ತಿದೆ. ಇದರಿಂದಾಗಿ ಈ ಭಾಗದ ರೈತರು ಪೇಜಿಗೆ ಸಿಲುಕುತ್ತಿದ್ದಾರೆ. ನೋಡ್ರಿ, ಹೋದ್ಸಲ ಈಗಾಗ್ಲೇನ MLA ಸಾಹೇಬ್ರು ಹೇಳಿದ್ರು 50 ಕೋಟಿ ರೂಪಾಯಿ ಬಳ್ಳಾರಿನಲ್ಲ ವಿಕಾಸ್ ಬಗ್ಗೆ 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರು. ಅದ್ ಕೂಡ ನಾವು ಅಭಿನಂದನೆ ತಿಳಿಸ್ತೇವೆ. ಆದ್ರ ಇನ್ನೂವರೆಗೆ ಆ 50 ಕೋಟಿ ರೂಪಾಯಿ ಖರ್ಚು ಎಲ್ಲೂ ಆಗಿಲ್ಲ. ಆ ಬೆಳಾರ್ನೆಲ್ಲ ಹಂಗ ಐತಿ. ಅದ್ರ ಸಲುವಾಗಿ ತಕ್ಷಣ MLA ಸಾಹೇಬ್ರು ಈ ಕಡೆ ಗಮನ ಕೊಟ್ಟು ಬೆಳಾರ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ರೈತರಿಗೆ ಬದುಕಿಸ್ಬೇಕು. ಹಾಗೇನೆ ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಅವರು ಕೂಡ ಹೇಳಿದ್ರು, ನಾವು ಬೆಳಾರ್ನೆಲ್ಲ ಕ್ಲೀನ್ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನೂವರೆಗೆ ಏನಾಗಿಲ್ಲ. ಆದ್ರೆ ಸರ್ಕಾರ ವತಿಯಿಂದ ಈ ಬೆಳಾರ್ನೆಲ್ಲ ಕ್ಲೀನ್ ಮಾಡಿ ಅದು ರೈತರಿಗೆ ಬದುಕಿಸ್ಬೇಕು ಅಂತ ನಮ್ಮ ಕಳಕಳಿ ವಿನಂತಿ ಐತಿ. ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮಸ್ಯೆಯನ್ನ ಪರಿಹರಿಸಿ ಅಲ್ಪಭೂ ಮಾಲೀಕರನ್ನ ಬದುಕಿಸಬೇಕು. ಕಳೆದ ಬಾರಿಯಂತೆ ಅತಿವೃಷ್ಟಿಯಾದರೆ ರೈತರ ಬದುಕು ದುಸ್ತರವಾಗುತ್ತದೆಂದು ರೈತ ರಾಜು ಮರವೆ ಹೇಳಿದ್ರು. ಒಟ್ಟಾರೆ ಮಳೆಗಾಲ ಅವಾಂತರ ಎದುರಾಗುವ ಮೊದಲೇ ಸಂಭಾವ್ಯ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.